ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ 3 ಎಕರೆ 30 ಗುಂಟೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಅಗ್ರಿಕಲ್ಚರ್ ಲ್ಯಾಂಡ್ನ ತೋರಿಸ್ತಾ ಇದ್ದೀನಿ. ಈ ಪ್ರಾಪರ್ಟಿಗೆ ಮೂಡಿಗೆರೆ ಟು ಮಂಗಳೂರು ಕನೆಕ್ಟ್ ಮಾಡುವಂಥ ನ್ಯಾಷನಲ್ ಹೈವೇ ಏನಿದೆ, ಆ ನ್ಯಾಷನಲ್ ಹೈವೇಯಿಂದ 8 ಕಿಲೋಮೀಟರ್ ಆಗುತ್ತೆ. 6.5 ಕಿಲೋಮೀಟರ್ ತಾರ್ ರೋಡ್ ಬರುತ್ತೆ. ಇನ್ನು 1.5 ಕಿಲೋಮೀಟರ್ ನೀವೇನು ನೋಡ್ತಾ ಇದ್ದೀರಾ ಈ ಥರ ಮಡ್ ರೋಡ್ ಇದೆ. ಸೊ ಈ ರೋಡು ಪ್ರಾಪರ್ಟಿಗೆ ಕನೆಕ್ಟ್ ಆಗುತ್ತೆ. ಈ ಪ್ರಾಪರ್ಟಿಗೆ ಹೋಗುವಾಗಲೇ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಿಲ್ ವ್ಯೂ ಸಿಗುತ್ತೆ. ಹಾಗಾಗಿ ಪ್ರಾಪರ್ಟಿ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೇನು ನಿಮಗೆ ಫ್ಲ್ಯಾಟ್ ಲ್ಯಾಂಡ್ ಕಾಣಿಸ್ತಾ ಇದೆ, ಆ ಫ್ಲ್ಯಾಟ್ ಲ್ಯಾಂಡೇ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಸುತ್ತಲೂ ಸರೌಂಡಿಂಗ್ ಫುಲ್ ನಿಮಗೆ ಹಿಲ್ ವ್ಯೂ ಸಿಗುತ್ತೆ. ತುಂಬ ಚೆನ್ನಾಗಿರೋಂಥ ವ್ಯೂ ಇದೆ. ಹಾಗೆ ಪ್ರಾಪರ್ಟಿ ಲೊಕೇಶನ್ನು ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಚಿಕ್ಕಮಗಳೂರು ಡಿಸ್ಟಿಕ್ಕು ಮೂಡಿಗೆರೆ ತಾಲೂಕು ಬರುತ್ತೆ. ಮೂಡಿಗೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ ಪ್ರಾಪರ್ಟಿಗೆ. ಹಾಗೆ ಬಣ್ಕಲ್ ಅಂತ ಏನು ಟೌನ್ ಇದೆ, ಆ ಬಣ್ಕಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ಈ ಪ್ರಾಪರ್ಟಿ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಹಾಗೆ ವಿಲ್ಲಾ ಕಾನ್ಸೆಪ್ಟ್ಗೆ ಪರ್ಫೆಕ್ಟ್ ಆಗಿದೆ. ಯಾಕೆ ಅಂತಂದರೆ ಪ್ರಾಪರ್ಟಿ ಯಾವ ಕಡೆ ನೋಡಿದ್ರೂ ಬ್ಯೂಟಿಫುಲ್ ಆಗಿರೋವಂಥ ವ್ಯೂ ಸಿಗುತ್ತೆ. ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಕ್ಲಿಯರ್ ಟೈಟ್ಲ್ ಇರ್ತಕ್ಕಂಥ ಪ್ರಾಪರ್ಟಿ. ಮತ್ತು ಈ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿ ಒಂದು ಸ್ಟ್ರೀಮ್ ಕೂಡ ಹರಿಯುತ್ತೆ. ಸೊ ಈ ಸ್ಟ್ರೀಮ್ ನೀವೇನು ನೋಡ್ತಾ ಇದ್ದೀರಾ, ಇದು ವರ್ಷ ಪೂರ್ತಿ ನೀರಿರುತ್ತೆ ಇದರಲ್ಲಿ. ಈ ಜಾಗ ಟೋಟಲ್ ಬೌಂಡ್ರಿ 5 ಎಕರೆ ಬರುತ್ತೆ. ಆದರೆ ರೆಕಾರ್ಡ್ ಇರೋ ಅಂಥದ್ದು 3 ಎಕರೆ 30 ಗುಂಟೆಗೆ 1ರಿಂದ 1.25 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ. ಒಂದು ಎಕರೆಗೆ 20ರಿಂದ 25 ಲಕ್ಷ ರೇಂಜಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇರ್ತೀರಾ. ಅಂಥವರಿಗೆ ಈ ಪ್ರಾಪರ್ಟಿ ಪರ್ಫೆಕ್ಟ್ ಆಗಿದೆ. ಹಾಗೆ ಈ ಪ್ರಾಪರ್ಟಿಯಿಂದ ಬ್ಯೂಟಿಫುಲ್ ಆಗಿರೋವಂಥ ವ್ಯೂ ಕೂಡ ಸಿಗುತ್ತೆ. ಮತ್ತು ಈ ಜಾಗನ ಅಗ್ರಿಕಲ್ಚರ್ಗೂ ಯೂಸ್ ಮಾಡ್ಬೋದು, ಹಾಗೆಯೇ ರೆಸಾರ್ಟು, ಹೋಮ್ ಸ್ಟೇ ಅಥವಾ ವಿಲ್ಲಾ ಕಾನ್ಸೆಪ್ಟ್ಗೂ ಯೂಸ್ ಮಾಡ್ಕೋಬೋದು. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು 1 ಎಕರೆಗೆ 25 ಲಕ್ಷ ಕೊಟ್ಟು ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಇವತ್ತಿನ ಪ್ರಾಪರ್ಟಿ ಮಾರ್ಕೆಟ್ ಪ್ರೈಸಲ್ಲಿ ಇದೊಂದು ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಹಾಗಾಗಿ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಪ್ರಾಪರ್ಟಿ ಇದು. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.